ಈ ಒಂದು ಆದೇಶ ಬಂದಿರೋದು ಭಾಳ ಖೇದಕರ ಸಂಗತಿ. ನಾನು ಇದು ಎರಡೇ ಮಾತಾಡೋದು, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಂಗಾರಪ್ಪ ಅವರ ಶಿಷ್ಯ ಬಂದು ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು. ಬಂಗಾರಪ್ಪ ಅವರ ಕಾಲದಲ್ಲೂ ಕೂಡ ಇದೇ ರೀತಿಯಾಗಿ ಕಾವೇರಿ ವಿಷಯದು ದೊಡ್ಡ ಗಲಾಟೆಯಾಗಿ ಸುಮಾರು ಒಂದು 20 ಜನ ಮರಣ ಹೊಂದಿರೋದು ಆ ಒಂದು ಕಾವೇರಿ ನೀರಿಗೆ ಕನ್ನಡಕ್ಕೋಸ್ಕರ. ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಂಗಾರಪ್ಪ ಅವರ ಶಿಷ್ಯ. ಅದೇ ಹಾದಿನ ಅವರು ಆ ಒಂದು ತುಳಿಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳೋದು. ಯಾಕೆಂದರೆ ಅವಾಗ ಬಂಗಾರಪ್ಪನವರು ನೀರು ಬಿಡಲಿಲ್ಲ. ಇವಾಗಲೂ ಕೂಡ ನಾನು ಡಿ ಕೆ ಶಿವಕುಮಾರ್ ಅವರ ಕೇಳ್ಕೊಳ್ಳೋದೇನು ಅಂತಂದರೆ, ಸರ್ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ. ಮುಂದಿನ 28ನೇ ವರ್ಷದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದಕ್ಕಿಂತ ಜಾಸ್ತಿ ಬಹುಮತ ಬಂದು ನೀವೇ ಮುಖ್ಯಮಂತ್ರಿ ಆಗ್ತೀರಾ. ಆ ಒಂದು ದೊಡ್ಡದಾದ ಆ ಒಂದು ನಿಲುವನ್ನು ನೀವು ಆ ಒಂದು ನಿಲುವನ್ನು ತೆಗೆದುಕೋಬೇಕು. ಇದು ಯಾವುದೇ ಕಾರಣಕ್ಕೂ ಕೂಡ ನೀವು ತಮಿಳುನಾಡಿಗೆ ನೀರು ಬಿಡಬೇಡಿ. ನೀವು ಬಂಗಾರಪ್ಪ ಅವರ ಶಿಷ್ಯ. ಕಾಂಗ್ರೆಸ್ ಟಿವಿಕೆ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಒಂದು ಜಾಯಿಂಟ್ ಗೌರ್ಮೆಂಟ್ ಮಾಡಿದೆ. ಅದು ಏನೇ ಆಗಲಿ ಸರ್, ಇವ್ರು ಏನೇ ಒಪ್ಪಂದ ಮಾಡ್ಕೊಂಡಿರಲಿ, ಏನೇ ಮಾಡ್ಕೊಂಡಿರಲಿ, ಫಸ್ಟು ಕುಡಿಯೋದಕ್ಕೆ ನೀರು ಬೇಕು. ಬೆಂಗಳೂರು ನಗರಕ್ಕೆ ಕುಡಿಯೋದಕ್ಕೆ ನೀರಿಲ್ಲ. ಕುಡಿಯೋದಕ್ಕೆ ನೀರಿಲ್ಲ ಅಂತಂದಾಗ ನಾವು ಇದು ಹೆಂಗೆ ಕೊಡೋಕ್ಕಾಗತ್ತೆ? KRS ಡ್ಯಾಮು ನಮ್ಮದು ಅಲ್ಲ ಸರ್, ಇದು ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ನಾವು ಹೆಂಗೆ ಕೊಡೋಣ? ನಮ್ಮದೇನ ಇಲ್ಲಿ ನಮ್ಮ KRS ಡ್ಯಾಮಲ್ಲಿ ನೀರಿದ್ರೆ ಕೊಡೋಣ. ನಾವು ಯಾವುದಕ್ಕೂ ಕೂಡ ಕನ್ನಡಿಗರು ಎಲ್ಲ ಭಾಷೆಗಳನ್ನ ಪ್ರೀತಿ ಮಾಡ್ತಾರೆ, ಎಲ್ಲ ಜನಗಳನ್ನ ಪ್ರೀತಿ ಮಾಡ್ತಾರೆ. ಆದರೆ ಅದು ಅವರ ದೌರ್ಬಲ್ಯ ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಘನವ್ಯಕ್ತ ಡಿ ಕೆ ಶಿವಕುಮಾರ್ ಸರ್ ಅವರೇ, ಯಾವುದೇ ಕಾರಣಕ್ಕೂ ನೀವು ನೀರು ಬಿಡಬೇಡಿ. ನೀವು ಬಂಗಾರಪ್ಪ ಅವರ ಶಿಷ್ಯ ಅಂತ ನೀವೇ ಇದು ಹೇಳಿದ್ದೀರಾ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಡಿ. ನಮ್ಮ ಹತ್ರ ಜಾಸ್ತಿ ಇದ್ದಾಗ ಕೊಡೋಣ, ನಾವೇ ಬೇಡ ಅಂತ ಹೇಳಲ್ಲ. ಇವಾಗ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಆಮೇಲೆ ಇದು ಮಳೆ ಬೇರೆ ಇಲ್ಲ. ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದೇನೆಂದರೆ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದ ಈ ಒಂದು ಮಳೆಗೋಸ್ಕರ ಈ ಒಂದು ಪ್ರಜನ್ಯ ಜಪವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಇದು ರಾಮಚಂದ್ರ ಅಂತ ಹೇಳ್ಬಿಟ್ಟು ಚಾಮರಾಜಪೇಟೆ.